ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಕಪಲ್ ಕಿಚನ್. ಇವತ್ತು ಏನಂದರೆ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀವಿ. ಮತ್ತು ಅದಕ್ಕೆ ಬೇಕಾಗುವ ವಸ್ತುಗಳು 4 ಕ್ಯಾರೆಟ್, ದ್ರಾಕ್ಷಿ, 1 ಕಪ್ಪು ಸಕ್ಕರೆ, 1 ಕಪ್ಪು ಹಾಲು, 1 ಕಪ್ ನಮಗೆ ಎಷ್ಟು ಬೇಕು ಅಷ್ಟು ಏಲಕ್ಕಿ ಮತ್ತು ಗೋಡಂಬಿ. ನೋಡಿ, ಇವಾಗ ಕ್ಯಾರೆಟ್ ಇರುತ್ತಲ್ಲ ಅದರದ್ದು ಸಿಪ್ಪೆ ಸುಲಿದು ಈ ತರ ತುರ್ಕೊಂಡಿದ್ದೀನಿ. ನೋಡಿ, ಈ ತರ ಆಗಿದೆ. ಈ ತರ ತುರ್ಕೊಂಡ್ಬಿಟ್ಟು ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳೋಣ. ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪಾತ್ರೆ ಇಡ್ತಾ ಇದ್ದೀನಿ ಇವಾಗ. ಮತ್ತೆ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. 2 ಸ್ಪೂನ್ ತುಪ್ಪ. ಸ್ವಲ್ಪ ಬಿಸಿ ಆಗಬೇಕು. ನಂತರ ಗೋಡಂಬಿ ಹಾಕಬೇಕು. ಸ್ವಲ್ಪ ದ್ರಾಕ್ಷಿ ಹಾಕಬೇಕು. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಫ್ರೈ ಮಾಡ್ಕೋಬೇಕು ಈ ತರ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಫ್ರೈ ಆದಾಗ ತೆಗೆದುಕೊಳ್ಳಬೇಕು. ಅದೇ ಪಾತ್ರೆಯಲ್ಲಿ ತುರಿದುಕೊಂಡ ಕ್ಯಾರೆಟ್ ಅದೇ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಳಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ವಾಸನೆ ಹೋಗ್ಬೇಕಲ್ವಾ, ಅದಕ್ಕೆ ವಾಸನೆ ಹೋಗ್ಬೇಕು, ಹಸಿ ವಾಸನೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಹಸಿ ವಾಸನೆ ಎಲ್ಲ ಹೋಗಿದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಹಸಿ ವಾಸನೆ ಹೋಗಿದೆ. ಮತ್ತೆ 1 ಕಪ್ಪು ಹಾಲು ಹಾಕ್ತಾ ಇದ್ದೀನಿ. ನೋಡಿ, ಹಾಲು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು 1 ಕಪ್ಪು ಸಕ್ಕರೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಡೋಣ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ತರ ಕುದಿ ಬಂದಿದೆ. ಇನ್ನೊಂದು ಸ್ವಲ್ಪ ಕುದಿಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಕುದಿ ಬಂದ್ಮೇಲೆ ಏಲಕ್ಕಿ ಇರುತ್ತಲ್ಲ, ಸ್ವಲ್ಪ ಕುಟ್ಬಿಟ್ಟು ಹಾಕಬೇಡಿ, ಚೆನ್ನಾಗಿರುತ್ತೆ ಏಲಕ್ಕಿ. ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋಣ. ವಾವ್, ತುಂಬಾ ಚೆನ್ನಾಗಿ ಕುದಿದೆ. ನೋಡಿ ಫ್ರೆಂಡ್ಸ್, ಹೆಂಗಾಗಿದೆ, ಚೆನ್ನಾಗಿದೆ ಅಲ್ವಾ? ನೋಡಿ ಫ್ರೆಂಡ್ಸ್, ದ್ರಾಕ್ಷಿ ಗೋಡಂಬಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ.
ಅಲ್ವಾ ಕ್ಯಾರೆಟ್ ಹಲ್ವಾ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ ಅಂತ ಸ್ವಲ್ಪ ಟೇಸ್ಟ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್